ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಸಮ್ಮರ್ ಸ್ಪೆಷಲ್ ಆಗಿ ಈಸಿಯಾಗಿ ನಿಮಗೆ ಮನೆಯಲ್ಲೇ ಕ್ಯಾಂಡಿ ಐಸ್ ಕ್ರೀಮ್ ಮಾಡೋದು ತೋರಿಸ್ಕೊಡ್ತೀನಿ. ಇವತ್ತು ನಾನು ಮಾಡ್ತಾ ಇರೋಂಥ ಐಸ್ ಕ್ರೀಮ್ ಬಂದ್ಬಿಟ್ಟು ವೈಟ್ ದ್ರಾಕ್ಷಿ ಮತ್ತು ಬ್ಲ್ಯಾಕ್ ದ್ರಾಕ್ಷಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ದ್ರಾಕ್ಷಿ ಅಂತೂ ನಿಮಗೆ ಎಲ್ಲ ಸೀಸನಲ್ಲೂ ಸಿಗುತ್ತೆ, ಆದರೆ ಇದನ್ನು ಬೀಜ ಇಲ್ದಿರೋಂಥ ದ್ರಾಕ್ಷಿ ತುಂಬಾ ಚೆನ್ನಾಗಿರುತ್ತೆ. ಸೊ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು, ಇದು ವೈಟ್ ದ್ರಾಕ್ಷಿ ತೊಗೊಂಡಿದ್ದೀನಿ, 1/4 kg ಆಗೋಷ್ಟು ತೊಗೊಂಡಿದ್ದೀನಿ. ಇದು ಬ್ಲ್ಯಾಕ್ ಕಲರ್ದು, 2 ಬೀಜ ಇಲ್ಲದೆ ಇರೋವಂಥದ್ದು. ಸೊ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇಲ್ಲೊಂದು 6 ಟೇಬಲ್ ಸ್ಪೂನ್ ಸಕ್ಕರೆ, ಒಂದು ಅರ್ಧ ನಿಂಬೆಹಣ್ಣು ಬೇಕಾಗುತ್ತೆ, ಒಂದು 1/4 ಟೀ ಸ್ಪೂನ್ ಉಪ್ಪು ಮತ್ತು ಈ ಥರ ಐಸ್ಟು ಸ್ಟಿಕ್ ತೊಗೊಂಡಿದ್ದೀನಿ. ಇಲ್ಲಿ ಐಸ್ ಮಾಡೋದಕ್ಕೆ ನಾನು ಲೋಟಗಳು ಮತ್ತು ಪೇಪರ್ ಲೋಟ ತೊಗೊಂಡಿದ್ದೀನಿ. ಹಾಗೆ ಸಿಲ್ವರ್ ಫಾಯಿಲ್ ಪೇಪರ್ ಬೇಕಾಗುತ್ತೆ. ಇದಿಲ್ಲ ಅಂದರೆ ನೀವು ನಾರ್ಮಲ್ ಪ್ಲಾಸ್ಟಿಕ್ ಕವರ್ ಕೂಡ ಯೂಸ್ ಮಾಡ್ಕೋಬೋದು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಸೊ ಮೊದಲಿಗೆ ದ್ರಾಕ್ಷಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ತೊಳೆಯೋವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ತೊಳೀರಿ, ಯಾಕಂದರೆ ಕೆಮಿಕಲ್ ಹಾಕಿರ್ತಾರಲ್ಲ, ಅದೆಲ್ಲ ಉಪ್ಪಿನಿಂದ ಅದು ಕ್ಲಿಯರಾಗಿ ಇದಾಗುತ್ತೆ, ಅದಕ್ಕೋಸ್ಕರನೇ. ಈಗ ಮಿಕ್ಸಿ ಜಾರ್ಗೆ ದ್ರಾಕ್ಷಿ ಮತ್ತು 3 ಟೇಬಲ್ ಸ್ಪೂನ್ ಸಕ್ಕರೆ, ಸ್ವಲ್ಪ ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದನ್ನು ನುಣ್ಣಗೆ ರುಬ್ಕೊಬರೋಣ. ಸೊ ಇದು ವೈಟ್ ಕಲರ್ ದ್ರಾಕ್ಷಿ ಅಂದರೆ ಇದು ಸ್ವಲ್ಪ ಸಿಪ್ಪೆ ತೆಳುವಾಗಿರುತ್ತೆ, ಇದನ್ನು ಸೋಸೋದು ಬೇಕಾಗಿಲ್ಲ, ನೀವು ಹಾಗೆ ಸರ್ವ್ ಮಾಡ್ಕೊಬೋದು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ದು, ಇದು ಸ್ವಲ್ಪ ಸಿಪ್ಪೆ ದಪ್ಪ ಇರುತ್ತೆ, ಇದನ್ನು ಸೋಸಲೇಬೇಕಾಗುತ್ತೆ. ಇವಾಗ ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಸಕ್ಕರೆನೂ ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಐಸ್ ಕ್ರೀಮು ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ. ಇವಾಗ ನೋಡಿ, ಇದು ಸಿಪ್ಪೆ ಒಂದು ಸ್ವಲ್ಪ ಹಾಗೆ ಕಾಣಿಸ್ತಿದೆಯಲ್ಲ, ಅದಕ್ಕೋಸ್ಕರ ಇದನ್ನು ಸೋದಿಸ್ಕೊಳ್ಳೋಣ. ನೀವು ಬೇಕಂದರೆ ಗ್ರೀನ್ ಕಲರ್ದು ಅದೇ ರೀತಿ ಮಾಡ್ಕೊಬೋದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಮನೇಲಿ ಮಾಡಿಕೊಟ್ರೆ ಮಕ್ಕಳಂತೂ ಇಷ್ಟಪಟ್ಟು ಕುಡಿತಾರೆ ಅಥವಾ ತಿಂತಾರೆ. ಸೊ ಇದನ್ನು ನೀವು ಜ್ಯೂಸ್ ಥರನೂ ಯೂಸ್ ಮಾಡ್ಕೋಬೋದು, ಮತ್ತು ಐಸ್ಗೂ ಯೂಸ್ ಮಾಡ್ಕೋಬೋದು ಈ ಸಿರಪ್ನ ನೀವು. ಈಗ ಇದು ರೆಡಿಯಾಗಿದೆ, ನೋಡ್ತಾ ಇರ್ಬೋದು. 2 ಲೋಟ ಆಗೋಷ್ಟಾಗಿದೆ. ನೀವು ಫಸ್ಟ್ ಟೈಮ್ ಟ್ರೈ ಮಾಡೋದಾದರೆ ಸ್ವಲ್ಪದಲ್ಲೇ ಟ್ರೈ ಮಾಡಿ ನೋಡಿ. ಈಗ ನಾನಿಲ್ಲಿ ಒಂದು 8 ಲೋಟ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಲೋಟ ಸಿಗುತ್ತಾ ಮನೇಲಿ, ಅದೇ ಥರದ್ರಲ್ಲೂ ಮಾಡ್ಕೊಬೋದು. ಪೇಪರ್ ಲೋಟ ಇಲ್ಲಾಂದರೆ ನಾರ್ಮಲ್ ಪ್ಲಾಸ್ಟಿಕ್ ಲೋಟ ಸಿಗುತ್ತಲ್ವ, ಅದರಲ್ಲೂ ಕೂಡ ಮಾಡ್ಕೊಬೋದು. ಈಗ ನೋಡಿ, ಅದಿಲ್ಲ ಅಂದರೆ ಸ್ಟೀಲ್ ಗ್ಲಾಸ್ ತಗೊಳ್ಳಿ. ಈಗ ಈ ಥರ ನಾನು ಗ್ಲಾಸ್ಗೆಲ್ಲ ಹಾಕ್ಕೊತಾ ಇದ್ದೀನಿ. ಗ್ರೀನ್ ಕಲರ್ದು ಪೂರ್ತಿ ಪೇಸ್ಟ್ ಆಗಿದೆ, ನೋಡ್ತಾ ಇರ್ಬೋದು. ನಿಮಗೆ ಬೇಡ ಅಂದರೆ ಸೋದಿಸ್ಕೋಬೋದು ಇದನ್ನೂ. ಈಗ ಇದೆಲ್ಲ ಫಿಲ್ ಮಾಡಿದ್ದಾಯಿತು. ಈಗ ನನ್ನ ಹತ್ರ ಸಿಲ್ವರ್ ಫಾಯಿಲ್ ಪೇಪರ್ ಇದೆ, ಅದಿಲ್ಲ ಅಂದರೆ ನಿಮ್ಮ ಹತ್ರ ನಾರ್ಮಲ್ ಇವಾಗ ತರಕಾರಿ ಏನಾದರೂ ತಂದಾಗ ಕವರ್ ಸಿಗುತ್ತಲ್ವ, ಸೊ ಅಂಥ ಕವರ್ನ ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಈ ಥರದಕ್ಕೆ ಯೂಸ್ ಮಾಡ್ಕೋಬೋದು. ಹಾಕ್ಬಿಟ್ಟು ಎಲಾಸ್ಟಿಕ್ ರಬ್ಬರ್ ಇದ್ದರೆ ಅದನ್ನು ನೀವು ಟೈಟಾಗಿ ಫಿಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಒಂದು ದಾರದಲ್ಲಾದರೂ ಕಟ್ಕೋಬೇಕಾಗುತ್ತೆ. ಸಿಲ್ವರ್ ಫಾಯಿಲ್ ಪೇಪರ್ ಅಂದರೆ ಅದು ಬೇಕಾಗೋದಿಲ್ಲ, ಈಸಿಯಾಗಿ ಅದು ನಾವು ಯಾವ ಥರ ಶೇಪ್ ಮಾಡಿರ್ತೀರೋ ಅದೇ ರೀತಿ ಶೇಪಲ್ಲಿರುತ್ತೆ. ಈಗ ಮಧ್ಯದಲ್ಲಿ ಒಂದು ಸ್ವಲ್ಪ ಚಾಕುವಿಂದ ಈ ಥರ ಹೋಲ್ಸ್ ಮಾಡಿಕೊಂಡು ಐಸ್ ಸ್ಟಿಕ್ನ ಇಟ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಐಸ್ ಸ್ಟಿಕ್ ಇಲ್ವ ಅಂದರೆ ಪ್ಲಾಸ್ಟಿಕ್ ಸ್ಪೂನ್ ಇರುತ್ತಲ್ವ, ಅಂಥದ್ದು ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಸ್ಟೀಲ್ ಸ್ಪೂನ್ ಕೂಡ ಯೂಸ್ ಮಾಡ್ಕೋಬೋದು, ಚಿಕ್ಕದು. ನಿಮ್ಗೆ ಯಾವ ಥರ ಅನ್ಕೊಳ್ಳೋಣ ಆ ಥರ ಮಾಡ್ಕೊಳ್ಳಿ. ನಾನು ಈ ಥರ ತೋರಿಸಿದ್ದೀನಿ. ಇವಾಗ ಇದನ್ನು ಓವರ್ ನೈಟ್ ಬಿಡ್ತೀನಿ, ಮಿನಿಮಮ್ ಆದರೂ ಒಂದು 8 ಅವರ್ ಬಿಡಬೇಕು. ಸೊ ಇದನ್ನು ಫ್ರೀಝರಲ್ಲಿ ಇಟ್ಟು ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ, ಮರುದಿನ ನಾನು ಮಾಡ್ತಾ ಇರೋದು. ಸೊ ನೈಟ್ ಮಾಡಿದ್ದೆ, ಇವಾಗ ಮಾರ್ನಿಂಗ್ ಇದನ್ನು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಮರುದಿನ ಅಂದರೆ. ಸೊ ಇದನ್ನು ನೀವು 30 ಸೆಕೆಂಡ್ ಒಂದು ನೀರಲ್ಲಿ ಇಟ್ಕೋಬೇಕು. 30 ಸೆಕೆಂಡ್ ಏನಿಲ್ಲ, ಒಂದು 10 ಸೆಕೆಂಡ್ ಇಟ್ಟರೂ ನಡೆಯುತ್ತೆ. ಯಾಕಂದರೆ ಇವಾಗಿರೋ ಬಿಸಿಲಿಗೆ ನೀವು ಬೇಗನೆ ಐಸ್ ತಿಂದ್ಬಿಡ್ಬೇಕು, ಆ ಥರ ಕರಗೋ ಥರ ಇದೆ ಬಿಸಿಲು, ಆ ಥರ ಇದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂತ. ಗ್ರೀನು ಡಾರ್ಕ್ ಕಲರ್ದು ಏನು ಸಖತ್ತಾಗಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಟೇಸ್ಟು ಅಷ್ಟೇ ಸಖತ್ತಾಗಿತ್ತು. ನಾವಂತೂ ಎಂಜಾಯ್ ಮಾಡಿದ್ರಿ ಐಸ್ ತಿನ್ನೋವಾಗ. ಸೊ ನೀವು ಸಹ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಆಲ್ರೆಡಿ ನಾನು ಬೇರೆ ಥರ ಐಸ್ ಕ್ರೀಮ್ ಕೂಡ ರೆಸಿಪಿ ತೋರಿಸಿದ್ದೀನಿ, ನೀವು ನೋಡಿಲ್ಲ ಅಂದರೆ ನೋಡಿ. ನೀವು ಕೇಳೋವಂಥ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಸೊ ನೋಡ್ತಾ ಇರ್ಬೋದು. ಈಗ ಇದನ್ನು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಸೊ ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ, ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.